ವಾವ್ ಗಾಯ್ಸ್, ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ನೋಡ್ತಾ ಇದ್ದೀರಲ್ವಾ. ಸೂಪರಾಗಿ ಆಗಿದೆ. ನನ್ನ ಫೇವ್ರೆಟ್ ಕಲರ್ ಕೂಡ ಇದು. ನಿಮಗೂ ಬೇಕು ಅಂದರೆ ನಾನು ತೋರಿಸೋ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿ ಕಲರಿಂಗ್ ಸೂಪರಾಗಿ ಬರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಹೇರ್ ಪ್ಯಾಕ್ ನಾನು ಹೇಗೆ ಹಾಕೋತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ನಾನಿಲ್ಲಿ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ, ಹೇರ್ ಚೆನ್ನಾಗಿ ಕಲರಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲೂ ಒಂದು 30 ವರ್ಷ ಕಳೆದ ಮೇಲಂತೂ ಎಲ್ಲರಿಗೂ ಬೇಕೇ ಬೇಕು ಹೇರ್ ಕಲರು. ಅಂದರೆ ಅವಾಗ ಇನ್ನು ಸ್ವಲ್ಪನೇ ಆದ್ರೂ ನಾನು ಆದರೆ ಪ್ರತಿಯೊಂದು ಇವಾಗೇನು 30 ದಾಟಬೇಕು ಅಂತ ಏನಿಲ್ಲ. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಹೇರ್ ಕಲರಿಂಗು ತುಂಬಾ ಇಷ್ಟ ಆಗ್ತಿದೆ. ಸಾಕಷ್ಟು ಕಲರಿಂಗ್ಸ್ನ ಹೋಗಿ ನಾವು ಇದರಲ್ಲಿ ಮಾಡಿಸ್ಕೋಬೋದು. ಬಟ್ ನಾನಿಲ್ಲಿ ಒಂದು ಗ್ಲೌಸ್ ತೊಗೊಂಡಿದ್ದೀನಿ. ಗ್ಲೌಸ್ ಏನಕ್ಕಪ್ಪ ಅಂದರೆ ಇದು ಫುಲ್ ಕೈಯೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು, ನೀವು ಬೇಕಿದ್ರೆ ಕೈ ಆದರೆ ಏನು ಪರವಾಗಿಲ್ಲ ಅಂತಂದರೆ ಹಂಗೆ ಹಚ್ಕೋಬೋದು ಡೈರೆಕ್ಟು ಕೂದಲಿಗೆ. ನಾನಿಲ್ಲಿ ಇದನ್ನು ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ನಿಹಾರ. ನನಗೆ ಇದು ಚೆನ್ನಾಗಿ ಸೂಟ್ ಆಗುತ್ತೆ, ಚೆನ್ನಾಗಿ ಕಲರಿಂಗ್ ಬರುತ್ತೆ. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಬ್ಲ್ಯಾಕ್ ಕಲರ್ ಕೂಡ ಕಲರಾಗಿ ಕಾಣುತ್ತೆ. ನನಗೆ ಅದು ಇಷ್ಟ. ನನಗೆ ಬ್ಲ್ಯಾಕ್ ಕಲರ್ ಆಗಲಿ ಅಂತ ನಾನು ಇದನ್ನು ಯೂಸ್ ಮಾಡ್ತಿರೋದು. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಮತ್ತು ಇದೇನಪ್ಪ ಅಂದರೆ ಇದು ಟೀ ಮಾಡ್ಕೋತೀವಲ್ಲ ಆ ಥರ ಟೀ ಪುಡಿ ಇದು. ನೋಡ್ತಾ ಇರ್ಬೋದು ಟೀ ಪುಡಿ. ನಾನಿಲ್ಲಿ 1 ಸ್ಪೂನು ಒಂದೂವರೆ ಸ್ಪೂನ್ ಇದೆ. ಇದು 1.5 ಸ್ಪೂನ್ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಕಲರ್ ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ, ಹೇರ್ಗೆ ಹಿಡಿಬೇಕು, ಹೇರ್ ಕಲರ್ ಚೆನ್ನಾಗಿ ಆಗಬೇಕು ಅಂದರೆ ಬಿಳಿ ಕೂದಲಿರೋರಿಗೆ ಇದು ಹೆಲ್ಪ್ ಮಾಡುತ್ತೆ. ಬಟ್ ನನಗೆ ಬಿಳಿ ಹೇರ್ಸ್ ಏನೂ ಇಲ್ಲ. ನನಗೆ ಬ್ಲ್ಯಾಕ್ ಕಲರು ಕೂದಲಿರೋದು, ನನಗೆ ಬ್ರೌನ್ ಕಲರ್ ಆಗಬೇಕು. ನನಗೆ ಅದಿಷ್ಟ ಆಗುತ್ತೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಅದ್ರ ಜೊತೆ ಇದನ್ನು ಹಾಕೋದ್ರಿಂದ ವೈಟ್ ಕಲರ್ ಏನಿರುತ್ತೆ ಹೇರು ಬಿಳಿ ಕೂದಲು ಏನಿರುತ್ತೆ ಅದು ಕಪ್ಪಾಗುತ್ತೆ. ಅಂದರೆ ಸ್ವಲ್ಪ ಅಂದರೆ ಒಂದು 20 ಡೇಸ್ 25 ಡೇಸ್ವರೆಗೂ ಕಲರಿಂಗ್ನ ಏನು ಹೇಳ್ತಾರೆ, ಅದಕ್ಕೆ ಕಲರಿಂಗ್ನ ಅವಶ್ಯಕತೆ ಇರಲ್ಲ. ಹಾಗಾಗಿ ಟೀ ಪುಡಿನ ಸ್ವಲ್ಪ ಇದನ್ನ ಏನು ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಬೌಲ್ ತಗೊಂಡಿದ್ದೀನಿ. ಬೌಲಲ್ಲಿ ಸ್ವಲ್ಪ ಅಂದರೆ ಒಂದು 1/4 ಟೀ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ, ಇದನ್ನು ನೀರನ್ನ ಬಿಸಿ ಮಾಡಬೇಕು, ಅಂದರೆ ಚೆನ್ನಾಗಿ ಕುದಿಸ್ಕೋಬೇಕು. ಈ ಟೀ ಪುಡಿ ಏನಿದೆ, ಈ ಟೀ ಪುಡಿನ ಇದರಲ್ಲಿ ಹಾಕಿ ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು. ಇದು ಕಲರು ಫುಲ್ಲು ಬಿಟ್ಕೊಂಡಾದ ನಂತರ ಮುಂದಿನ ಮೆಥಡ್ ಏನು ಅಂತ ಹೇಳ್ಬಿಟ್ಟು ತೋರಿಸಿ ನಾನು ಹೇರ್ಗೆ ಅಪ್ಲೈ ಮಾಡೋದನ್ನು ತೋರಿಸ್ತೀನಿ. ಇವತ್ತು ನನ್ನ ಹೇರ್ಗೆ ನಾನು ಹೇರ್ ಕಲರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ತುಂಬ ದಿನ ಆಗಿದೆ, ಅಂದರೆ 1-2 ಮಂತ್ ಆಗಿದೆ ಅನಿಸುತ್ತೆ ನಾನು ಕಲರ್ ಮಾಡಿ. ಹಾಗಾಗಿ ಈಗ ಈ ಕಲರ್ನ ಮಾಡ್ತಾ ಇದ್ದೀನಿ. ಇದನ್ನು ಈಗ ನೋಡಿ ಕಲರ್ ಬಿಟ್ಕೋತಾ ಇದೆ ಆವಾಗಲೇ. ಇದು ನ್ಯಾಚುರಲ್ ಕಲರು, ಅಂದರೆ ಯಾವುದೇ ರೀತಿಯಾದಂಥ ಇದಿಲ್ಲ, ಕೆಮಿಕಲ್ನ ಯೂಸ್ ಮಾಡ್ದೇ ನಾವು ಹಾಕ್ಕೊಳ್ಳೋ ಅಂಥ ಹೇರ್ ಕಲರ್ ಆಗಿರುತ್ತೆ. ಇದಕ್ಕೆ ನೀವು ಬೇಕು ಅಂದರೆ ಇನ್ನೊಂದು ಹೇಳ್ತೀನಿ, ಮೊಟ್ಟೆಯ ಬಿಳಿ ಭಾಗ ಇರುತ್ತಲ್ಲ, ಮೊಟ್ಟೆಯ ಬಿಳಿ ಭಾಗ ಅದನ್ನು ಕೂಡ ಸೇರಿಸಿ ಹಚ್ಚೋದ್ರಿಂದ ಅವಾಗ ಟೀ ಪುಡಿ ಸೇರಿಸಬಾರ್ದು. ಮತ್ತು ಟೀ ಪುಡಿ ಬದಲು ಮೊಟ್ಟೆಯ ಬಿಳಿ ಭಾಗ ಏನಿರುತ್ತೆ ಅದನ್ನು ನಾವು ಹೇರ್ಗೆ, ಇದು ಪೌಡರ್ಗೆ, ಇದು ನೀವು ಯಾವುದಾದ್ರೂ ತೊಗೊಳ್ಳಿ, ಇದೇ ತೊಗೋಬೇಕು ಅಂತ ಏನಿಲ್ಲ, ಯಾವುದಾದ್ರೂ ತೊಗೊಂಡ್ಬಿಟ್ಟು ಅದಕ್ಕೆ ನೀವು ಬಿಳಿ ಭಾಗನ ಹಚ್ಚಿದಾಗ ಅದೇನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಇದಾಗುತ್ತೆ. ಈಗ ಇದನ್ನು ಬಿಸಿ ಮಾಡ್ತಾ ಮಾತಾಡೋಣ. ಈಗ ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಕುದಿಸ್ಬೇಕು. ಯಾಕಂದರೆ ಕಡಿಮೆ ನೀರು ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲಿ ಇಡಬೇಕಾಗತ್ತೆ. ನೋಡಿ ನಾನು ಇಟ್ಟಿದ್ದೀನಿ, ಈಗ ಲೋ ಫ್ಲೇಮಲ್ಲಿ ಇದೆ ಸ್ಟವ್. ಇದನ್ನು ಈಗ ಚೆನ್ನಾಗಿ ಕುದಿಬೇಕದು. ಚೆನ್ನಾಗಿದು ಕುದಿ ಬಂದಮೇಲೆ ಇದನ್ನು ಸೋಸ್ಬಿಟ್ಟು ಹಾರಿಡಬೇಕು. ತಣ್ಣಗಾದ್ಮೇಲೆ ಅದೇನಿದೆ ನಾವು ಮೆಹಂದಿ ಪೌಡರ್ ತೊಗೊಂಡಿದ್ದೀವಲ್ಲ ನಿಹಾರ, ಆ ಪೌಡರ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ನಿಮ್ಮ ಕೂದಲು ಎಷ್ಟಿದೆ ಆ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ನನಗೆ ಈ ನೀರು ಇನ್ನೂ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂದರೆ ನಾನು ಸ್ವಲ್ಪ ಹಾಕೋತೀನಿ. ಯಾಕೆಂದರೆ ಪೌಡರ್ ಅದು ಬೇಗನೆ ತೆಳುವಾಗುತ್ತೆ. ಹಾಗಾಗಿ ನಾನು ಅಷ್ಟನ್ನು ಸ್ವಲ್ಪ ಅಂದರೆ ನೀರನ್ನ ಮಾಡಿ ಇಟ್ಕೋಬೇಕಾಗತ್ತೆ. ನೀರು ಇಷ್ಟೇ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಕೆಲವ್ರದ್ದು ಜಾಸ್ತಿನೇ ಕೂದಲಿರುತ್ತೆ, ಕೆಲವ್ರದ್ದು ಕಡಿಮೆ ಇರುತ್ತೆ. ಹಾಗಾಗಿ ನೋಡಿಕೊಂಡು ನೀರನ್ನ ಇಟ್ಕೊಳ್ಳಿ ಅಷ್ಟೇ. ಇದು ಮೊಟ್ಟೆ ಬಿಳಿ ಭಾಗ ಹಚ್ಚೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಆಗಲ್ವಂತೆ. ನನಗೆ ಇದನ್ನು ಪಾರ್ಲರಲ್ಲಿ ಹೇಳಿದ್ರು, ನಾನು ಬಟ್ ಯೂಸ್ ಮಾಡಿಲ್ಲ. ಯಾಕೆಂದರೆ ಮೊಟ್ಟೆದು ಸ್ಮೆಲ್ ಬರುತ್ತೆ ತಲೆ ಅಂತ ಹೇಳ್ಬಿಟ್ಟು ಕೂದಲೆಲ್ಲ ನಾನು ಎಂದು ಯೂಸ್ ಮಾಡಿಲ್ಲ. ಬಟ್ ಹೇರ್ ಫಾಲ್ ಆಗೋದ್ರಿಂದ ಒಂದ್ಸರಿ ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ಟೈಮ್, ಈ ಟೈಮು ನನ್ನ ಮೊಟ್ಟೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮೊಟ್ಟೆ ಯೂಸ್ ಮಾಡ್ತಿಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮು ಯಾವತ್ತಾದ್ರೂ ಹಾಕಬೇಕಾದ್ರೆ, ಹೇರ್ ಪ್ಯಾಕ್ ಹಾಕಬೇಕಾದ್ರೆ ಖಂಡಿತವಾಗ್ಲೂ ಯೂಸ್ ಮಾಡಬೇಕು ಅಂತ ಇದ್ದೀನಿ. ಯಾಕಂದರೆ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತಂತೆ. ಹಾಗಾಗಿ ಕಲರಿಂಗ್ ಮಾಡುವಾಗ ಮೊಟ್ಟೆಯ ಬಿಳಿ ಭಾಗ ಹಾಕೋದು ಬೆಟರ್. ಈಗ ಕುದೀತಾ ಇದೆ ನೋಡ್ತಾ ಇರ್ಬೋದು ನೀವು. ಇದನ್ನೇ ಹಿಂಗೆ 1 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. 1 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ. ಹಾಗಾಗಿ 1 ಸ್ಪೂನ್ ತೊಗೊಂಡು ಹಿಂಗೆ ತಿರುಗಿಸ್ಕೊಂಡ್ರೆ ಸಾಕು.
ಇದೇನಿದೆ ಈಗ ಇದನ್ನು ನಾವು ಸೋಸ್ಕೊಳ್ತೀನಿ. ಈಗ ಇದು ಕೂಡ ತಣ್ಣಗಾಗಿದೆ ನೋಡ್ಬೋದು. ಕಲರು ಟೀ ಪುಡಿ ನಾವೇನು ಕೊಚ್ಚಿದ್ವಿ ಆ ಕಲರ್ ಇದು. ತುಂಬ ಚೆನ್ನಾಗಿ ಕಲರ್ ಬಂದಿದೆ ಇದು. ಇದನ್ನು ಈಗ ಪೌಡರ್ನ ಹಾಕ್ಕೊಳ್ಳೋದು. ನಾನೀಗ ಜಾಸ್ತಿನೇ ಬೇಕು ನನಗೆ, ಹಾಗಾಗಿ ನಾನು ಹಾಕಿ ತುಂಬ ದಿನ ಆಗಿದೆ ಅಲ್ವಾ, ಕೂದಲಿಗೆ ಎಲ್ಲನೂ ಹಚ್ಕೋತೀನಿ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಿದ್ದೀನಿ. ಇದನ್ನು ಹಚ್ಕೊಂಡ್ಮೇಲೆ 1.5 ಅವರ್ ಬಿಡಬೇಕಾಗುತ್ತೆ. 1 ಅವರ್ 1.5 ಗಂಟೆ ಬಿಡಬೇಕಾಗುತ್ತೆ. ಯಾಕಂದರೆ ಎಷ್ಟೊತ್ತು ಹಾಕ್ಕೊಳ್ಳುತ್ತೆ ಅದ್ರ ಮೇಲೆ ಬಿಡಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ಇದಿಷ್ಟು ಪೌಡರ್ ಏನಿದೆ ಅದಿಷ್ಟನ್ನು ಹಾಕೋತೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇಲ್ದೇ ನೀಟಾಗಿ ಮಿಕ್ಸ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಇಷ್ಟು ಗಟ್ಟಿ ಬೇಡ, ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ತುಂಬ ತೆಳು ಮಾಡಿಕೊಂಡ್ರೆ ಹಚ್ಕೊಂಡಾಗ ಬಿದ್ದೋಗುತ್ತೆ, ಹಾಗಾಗಿ ನೋಡಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಗಂಟು ಇಲ್ಲದೇ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿ ಇದನ್ನು ಹಚ್ಕೊಂಡ್ಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡಬಾರ್ದು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಬಾರ್ದು, ಏಕೆಂದರೆ ಸ್ವಲ್ಪ ತಣ್ಣಗಿರೋ ನೀರಲ್ಲೇ ನಾವು ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಹೇರ್ ಪ್ಯಾಕ್ ರೆಡಿ. ಈಗ ಹಚ್ಕೊತೀನಿ. ಈಗ ನನ್ನ ಹೇರ್ ಕಲರ್ ಮಾಡುವ ಸಮಯ. ಹೇರ್ ಕಲರ್ ಕೂಡ ರೆಡಿಯಾಗಿದೆ. ನನಗೆ ಇಷ್ಟ ತೆಳುವಾಗಿದ್ದರೆ ಸಾಕಾಗುತ್ತೆ. ಈಗ ಗ್ಲೌಸ್ ಹಾಕ್ಕೊಂಡು ಇದು ಒಂದೊಂದ್ಸರಿ ಹೊಡೆದೋಗ್ಬಿಟ್ಟು ಕೈ ಕೂಡ ಆಗುತ್ತೆ, ಬಟ್ ಪರವಾಗಿಲ್ಲ, 1-2 ಡೇಸ್ಗೆಲ್ಲ ಹೋಗುತ್ತೆ, ಹಾಗಾಗಿ ನಾನು ಹಚ್ಕೋತೀನಿ. ಇದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನನಗಂತೂ ಈ ಕಲರಿಂಗ್ ಸಖತ್ ಇಷ್ಟ ಆಗುತ್ತೆ. ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ನನಗೆ. ಕಲರು ತುಂಬ ಚೆನ್ನಾಗಾಗುತ್ತೆ. ಕಪ್ಪು ಕೂದಲು ಸಹ ಕಲರಿಂಗ್ ಬರುತ್ತೆ. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹಚ್ಕೋಬೇಕಾಗುತ್ತೆ. ನೀವು ಈ ಕೈ ಕೂಡ ಹಾಕ್ಕೋಬೋದು ಗ್ಲೌಸು, ಯಾಕಂದರೆ ಇಲ್ಲೇ ಈ ಥರ ಮುಟ್ಟಿದಾಗ ಕೈ ಆದೇ ಆಗುತ್ತೆ. ಬಟ್ ನಾನು ಹಾಗೇನು ನನಗೆ 2 ಡೇಸಲ್ಲೆಲ್ಲ ಹೊರಟೋಗುತ್ತೆ. ಉಷ್ಣ ಜಾಸ್ತಿ ಇರೋದ್ರಿಂದ ನನಗೆ ಉಷ್ಣ ದೇಹ ಅಂತಾರಲ್ಲ ಆ ಥರ ಆಗಿರೋದ್ರಿಂದ ಬೇಗ ಕಲರ್ ಬಂದುಬಿಡುತ್ತೆ ನನ್ನ ಮೆಹಂದಿ ಎಲ್ಲ. ಈ ಥರ ಕೂದಲಿಗೂ ಹಚ್ಕೋತೀನಿ ನಾನು ಹೇರ್ ಕಟ್ ಆದಮೇಲೆ ಸ್ವಲ್ಪ ಕೂದಲು ನನಗೆ ಯಾಕೋ ದಪ್ಪ ಆಗಿದೆ ಅನಿಸ್ತಿದೆ, ನಮಗೂ ಅನ್ನಿಸ್ತಿದೆ. ಇಷ್ಟು ಬೇಗ ಕಲರ್ ಆಗಿದೆ. ಕೆಳಗೆ ಕಲರ್ ಮುಗಿಲು ಇಷ್ಟು ಹಚ್ಚ ಮೇಲೆ ಗಂಟೆ ಹಾಕ್ಬಿಟ್ಟು ನಾನು ರಿಬ್ಬನ್ ಹಾಗೆ ಬಿಚ್ಕೊತಾ ಇರುತ್ತೆ ಪದೇ ಪದೇ, ಹಾಗಾಗಿ ಈ ಥರ ರಿಬ್ಬನ್ ಹಾಕ್ಬಿಟ್ರೆ ಟೈಟಾಗಿರುತ್ತೆ, ಹಾರ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಹೇಗೆ ಕಲರ್ ಆಗಿದೆ ಮುಟ್ಟಿಲ್ಲದ ಕಡೆ ಇಲ್ಲನೂ
ಬೇಸಿಗೆಲ್ಲ ಹಚ್ಚೋದ್ರಿಂದ ತಂಪಾಗಿರುತ್ತೆ, ಬಟ್ ಹಚ್ಕೋಬೇಕಾದ್ರೆ ಫೀಲ್ ಆಗುತ್ತೆ ಎಷ್ಟು ತಂಪು ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಮೆಹಂದಿನೇ ತಂಪು, ಹಾಗಾಗಿ ಇನ್ನು ಬೇಸಿಗೆಲ್ಲ ಹಚ್ಚೋದ್ರಿಂದ ತಂಪಾಗಿರುತ್ತೆ. ಟಿಶ್ಯೂ ಅಲ್ಲಿ ಈ ಥರ ಸೈಡಲ್ಲಿ ಇರೋದನ್ನೆಲ್ಲ ಒರೆಸ್ಕೊಂಡ್ರೆ ನೀಟಾಗುತ್ತೆ. ನಾನು ಮಿರರಲ್ಲಿ ನೋಡಿಬಿಟ್ಟು ಇದು ಮಾಡ್ಕೊತಾ ಇದ್ದೀನಿ. ನನ್ನ ಹೇರ್ ಕಲರ್ ಇಷ್ಟು. ತುಂಬ ಚೆನ್ನಾಗಿ ಅನಿಸುತ್ತೆ ಕಲರಿಂಗು. ಒಂದ್ಸಲಿ ಮಾಡಿದ್ರೆ ನಿಮಗೆ ಇಷ್ಟ ಆಗೋಗುತ್ತೆ ಈ ಥರ ಕಲರ್ ಮಾಡಿದ್ರೆ. ಸಕ್ಕತ್ತಾಗಿ ನನಗೆ ಫುಲ್ ಖಾಲಿ ಮಾಡೋದು, ಫುಲ್ ಈ ಥರ ಖಾಲಿ ಮಾಡಿ. ಹೀಗೆ ಏನಿದೆ ಇದನ್ನು ತೆಗೆದು ಬಿಡ್ತೀನಿ. ನೋಡಿ, ಇದು ಹಿಂಗೆ ಏರ್ಸ್ನ ಇಟ್ಕೊಂಡಿರೋದಕ್ಕಾಗಿರೋದು. ಇದು ಗ್ಲೌಸ್ ಹಾಕಿರೋದು. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ನೀವು ಫಸ್ಟು ನೋಡ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗು ಇನ್ನೂ ಕಂಟಿನ್ಯೂ ಆಗುತ್ತೆ, ಕ್ಲೋಸ್ ಆಗಲ್ಲ. ಯಾಕಂದರೆ ಹೇರ್ ವಾಶ್ ಮಾಡಿದ್ಮೇಲೆ ಮತ್ತೆ ರಿಸಲ್ಟ್ ನಿಮಗೆ ತೋರಿಸ್ಬೇಕು, ಹಾಗಾಗಿ ಮತ್ತೆ ಬರ್ತೀನಿ. ಇಷ್ಟು ನನ್ನ ಹೇರ್ ಪ್ಯಾಕು ಈ ರೀತಿ ಮಾಡೋದ್ರಿಂದ ನಿಜವೂ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಪ್ರತಿ ಸಲ ಮಾಡಿದವಳು ಇದೇ ರೀತಿ ಮಾಡ್ಕೋತೀನಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಪದೇ ಪದೇ ಇದೇ ಥರನೇ ಮಾಡ್ಕೋತೀರಾ. ಮತ್ತು ಹೇರ್ ವಾಶ್ ಆದಮೇಲೆ ಮತ್ತೆ ಸಿಗೋಣ. ಈಗ ನೋಡ್ತಾ ಇದ್ದೀರಾ, ಹೇರ್ ವಾಶ್ ಮಾಡ್ಕೊಂಬಂದಮೇಲೆ ನನ್ನ ಹೇರ್ ಕಲರ್ ಈ ರೀತಿ ಇದೆ. ತುಂಬಾ ಅಂದರೆ ಬಿಸಿಲಲ್ಲಿ ಹೋದಾಗ ತುಂಬ ಚೆನ್ನಾಗಿ ಅಂದರೆ ಕ್ಯೂಟಾಗಿ ಕಾಣುತ್ತೆ, ಬ್ಯೂಟಿಫುಲ್, ಸಖತ್ ಬ್ಯೂಟಿಫುಲ್ ಆಗಿರುತ್ತೆ ಹೇರ್ ಕಲರ್. ನನ್ನ ಇದು ಫೇವ್ರೆಟ್ ಕಲರು. ನಾನು ಮನೇಲೇ ನಾನೇ ಮಾಡಿಕೊಂಡು ಹಾಕ್ಕೊಳ್ಳೋದು. ಹಾಗಾಗಿ ನನ್ನ ಹೇರ್ ಕಟ್ ಕೂಡ ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿದೆ. ಹೇರ್ ಕಲರಿಂಗ್ ಅಂತೂ ಸೂಪರ್ ಡೂಪರ್ ಆಗಿದೆ. ನಿಮಗೂ ಬೇಕು ಅಂದರೆ ನಾನು ತೋರಿಸಿರೋ ಹಾಗೆ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಪ್ರತಿ ಸಲ ಹಾಕ್ದಾಗಲೂ ಅದೇ ರೀತಿ ಮಾಡ್ಕೋತೀರಾ, ಸಕ್ಕತ್ತಾಗಿ ಬರುತ್ತೆ ಹೇರ್ ಕಲರ್. ಆದರೆ ಬಿಸಿ ನೀರಲ್ಲಿ ಸ್ನಾನನ ಅಂದರೆ ಸ್ವಲ್ಪ ಹಾಟ್ ವಾಟರ್ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಬೇಡಿ.